ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಅವರ್ ಪಾಸ್ಟ್ಸ್ ಒನ್, ಇದು ಕ್ಲಾಸ್ 6 ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕು. ಇದರಲ್ಲಿರೋ ಫಸ್ಟ್ ಲೆಸನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಮೊದಲನೇದಾಗಿ ಚಾಪ್ಟರ್ ನೇಮು ವಾಟ್, ವೇರ್, ಹೌ ಆ್ಯಂಡ್ ವೆನ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಈ 6th ಸ್ಟ್ಯಾಂಡರ್ಡ್ದೆಲ್ಲ ತುಂಬ ಡೀಟೇಲಾಗಿ ಓದೋಷ್ಟೇನಿಲ್ಲ. ನಾವು ಜಸ್ಟ್ ರಿವೈಸ್ ಮಾಡ್ತಾ ಹೋದರೆ ಸಾಕು. ಅಂದರೆ ನೀವು ಓದ್ತಾ ಶಾರ್ಟಾಗಿ ನೋಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫುಲ್ ಓದೋ ನೆಸೆಸಿಟಿ ಇಲ್ಲ. ಯಾಕೆಂದರೆ ಇದು 6th ಸ್ಟ್ಯಾಂಡರ್ಡ್ ಅಂದರೆ ಆ ಮಕ್ಕಳು ಮೈಂಡ್ಸೆಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅವರಿಗೋಸ್ಕರ ಈ ಬುಕ್ಸ್ನ ಮಾಡಿರ್ತಾರೆ. ಸೊ ನಾವು UPSC ಪ್ರಿಪರೇಷನ್ಗೆ ಇದನ್ನು ಕಂಪ್ಲೀಟಾಗಿ ಓದಬೇಕನ್ನೋ ನೆಸೆಸಿಟಿ ಇಲ್ಲ. ಮೇನ್ ಪಾಯಿಂಟ್ಸ್ನ ಮಾತ್ರ ನಾವು ಫೋಕಸ್ ಮಾಡಬೇಕು. ಈಗ ನೋಡಿ, ರಶೀದಾಸ್ ಕ್ವಶನ್ ಅಂತ ಸ್ಟಾರ್ಟ್ ಮಾಡಿ ಅವಳಿಗೆ ಏನೋ ಒಂದು ಡೌಟ್ ಬರುತ್ತೆ. 100 years ಅಗೋ ಅನ್ನೋದನ್ನ ಅವಳು ನ್ಯೂಸ್ ಪೇಪರಲ್ಲಿ ನೋಡ್ತಾಳೆ. ಸೊ ಅವಳೇನು ಮಾಡ್ತಾಳೆ, ಅಷ್ಟು ವರ್ಷ ಹಿಂದೆ ಆಗಿರೋದನ್ನ ಹೆಂಗೆ ಕಂಡುಹಿಡಿತಾರೆ ಅದು ಇದು ಅಂತ ಅವಳಿಗೆ ಡೌಟ್ಸ್ ಬರುತ್ತೆ. ಈ ಥರ ಶುರು ಆಗುತ್ತೆ ಪಾಠಗಳೆಲ್ಲ 6th ಸ್ಟ್ಯಾಂಡರ್ಡಲ್ಲಿ. ಸೊ ಫೈಂಡಿಂಗ್ ಔಟ್ ವಾಟ್ ಹ್ಯಾಪಂಡ್, ಲಾಸ್ಟ್ ಇಯರ್ ಏನಾಯಿತು, ಎಸ್ಟರ್ಡೇ ಏನಾಯಿತು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಅದೇ ಥರ ವಾಟ್, ವೇರ್, ಹೌ ಆ್ಯಂಡ್ ವೆನ್, ಏನು, ಎಲ್ಲಿ, ಹೇಗೆ, ಯಾವಾಗ ಅನ್ನೋ ಡೌಟ್. ನಮಗೂ ಡೌಟ್ ಇರುತ್ತಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹರಪ್ಪನ್ ಸಿವಿಲೈಸೇಷನ್ ಇಷ್ಟು ಹಳೇದು, ಸಿಂಧೂ ನದಿ ಅದಷ್ಟು ಹಳೇದು, ಅದು ಇಷ್ಟು ಹಳೇದು, ನಮ್ಮ ಅಪ್ಪನ ಕಾಲದ್ದು, ನಮ್ಮ ತಾತನ ಕಾಲದ್ದು ಅಂತ ಹೇಳ್ತಾರಲ್ಲ, ಅದೆಲ್ಲ ಹೆಂಗೆ ಗೊತ್ತು? ನಮ್ದಂದರೆ ನಮ್ಮ ಚಿಕ್ಕ ತಲೆಮಾರು ಗೊತ್ತಾಗುತ್ತೆ. ತುಂಬ ಹಳೇದು, ಸಾವಿರಾರು ವರ್ಷ ಹಳೇದು ಅಂದರೆ ಹೇಗೆ ಗೊತ್ತಾಗುತ್ತೆ? ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೇ ಆರ್ಕಿಯಾಲಜಿಸ್ಟ್ಸು, ಹಿಸ್ಟೋರಿಯನ್ಸ್ ಎಲ್ಲ ಇರ್ತಾರೆ. ಸೊ ಅವ್ರು ಸ್ಟಡಿ ಮಾಡೋದೇ ಅದ್ರ ಬಗ್ಗೆ. ಸೊ ನೆಕ್ಸ್ಟು, ವಾಟ್ ಕ್ಯಾನ್ ವಿ ನೋ ಅಬೌಟ್ ದ ಪಾಸ್ಟ್ ಬಗ್ಗೆ ನಾವು ಏನು ತಿಳ್ಕೊಬೋದು ಅಂತ. ದೇರ್ ಆರ್ ಸೆವೆರಲ್ ಥಿಂಗ್ಸ್ ವಿ ಕ್ಯಾನ್ ಫೈಂಡ್ ಔಟ್. ವಾಟ್ ಪೀಪಲ್ ಏಟ್, ಕೈಂಡ್ ಆಫ್ ಕ್ಲೋತ್ಸ್ ದೇ ವೋರ್, ದ ಹೌಸಸ್ in which they lived. We can find out about the lives of hunters, herders, farmers, rulers, merchants, priests, craftsmen, artists, musicians, and scientists. We can also find out about the games children played, the stories they heard, the plays they saw, the song they sang. ಇವರು ಹೇಳ್ತಿರೋದೇನು ಅಂದರೆ, ನಮ್ಮ ಪಾಸ್ಟ್ ಬಗ್ಗೆ ಏನು ತಿಳ್ಕೊಬೋದು ನಾವು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇದರಲ್ಲಿ ಹೇಳ್ತಾ ಇದ್ದಾರೆ, ಜನಗಳು ಏನನ್ನ ತಿಂತಾಯಿದ್ರು, ಫಾರ್ಮರ್ಸ್ ಏನು ಮಾಡ್ತಿದ್ರು, ಹಂಟರ್ಸ್ ಏನು ಮಾಡ್ತಿದ್ರು, ಅವ್ರು ಯಾವ ಥರ ಬಟ್ಟೆಗಳನ್ನ ಹಾಕ್ತಾಯಿದ್ರು, ಪ್ರೀಸ್ಟ್ಸ್ ಏನು ಮಾಡ್ತಿದ್ರು, ಮತ್ತು ಕ್ರಾಫ್ಟ್ ಪರ್ಸನ್ನು, ಈ ಮಡಿಕೆ ಮಾಡೋರಾಗಲಿ, ಮತ್ತು ಇನ್ನು ಕಸೂತಿ ಕೆಲಸ ಮಾಡೋರಾಗಲಿ, ಇನ್ನು ಕ್ರಾಫ್ಟ್ಸಲ್ಲಿ ಏನೇನು ಮಾಡ್ತಾರೋ ಆ ಥರ ಪರ್ಸನ್ಸ್ ಏನು ಮಾಡ್ತಿದ್ರು, ಆರ್ಟಿಸ್ಟ್ ಕಲೆಗಾರರು ಏನು ಮಾಡ್ತಾಯಿದ್ರು, ಮ್ಯೂಸಿಷಿಯನ್ಸ್ ಹೇಗಿದ್ರು, ಸೈಂಟಿಸ್ಟ್ಸ್ ಏನೆಲ್ಲ ಮಾಡಿದರು, ಮತ್ತು ಚಿಲ್ಡ್ರನ್ ಯಾವ ಆಟ ಆಡಿದರು, ಮತ್ತು ಯಾವ್ಯಾವ ಕಥೆಗಳನ್ನ ಕೇಳ್ತಾಯಿದ್ರು, ಮತ್ತು ಯಾವ ಥರ ಹಾಡುಗಳನ್ನೆಲ್ಲ ಕೇಳ್ತಾಯಿದ್ವಿ. ನೀವೀಗ ಜನಪದ ಹಾಡುಗಳಂತ ಕೇಳ್ತಿರಲ್ಲ, ಅದೆಲ್ಲ ಯೂಶ್ವಲಿ ಇದೇ ಥರನೇ ಬಂದಿರುತ್ತೆ. ನೆಕ್ಸ್ಟು, ವೇರ್ ಡಿಡ್ ಪೀಪಲ್ ಲೀವ್, ಮನುಷ್ಯರು ಎಲ್ಲಿ ವಾಸ ಮಾಡಿದ್ದು ಕುರುಹುಗಳು ಮೊದಲು ಕಂಡು ಬಂತು ಅಂತ ಹೇಳೋದನ್ನ ಇಲ್ಲಿದೆ. ಫೈಂಡ್ ದ ರಿವರ್ ನರ್ಮದಾ ಆನ್ ಮ್ಯಾಪ್ 1 page 2. ಲೆಟ್ ಅಸ್ ಸಿ. ಇಲ್ಲಿ ಮ್ಯಾಪ್ 2 ಕೊಟ್ಟಿದ್ದಾರೆ. ನರ್ಮದಾ ಎಲ್ಲಿದೆ ನೋಡೋಣ. ನರ್ಮದಾ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸಿ, ದಿಸ್ ಈಸ್ ನರ್ಮದಾ. ಇಲ್ಲೇನಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪೀಪಲ್ ಹ್ಯಾವ್ ಲೀವ್ಡ್ ಅಲಾಂಗ್ ದ ಬ್ಯಾಂಕ್ಸ್ ಆಫ್ ರಿವರ್ ಫಾರ್ ಸೆವರಲ್ 100,000 years. ಸಾವಿರಾರು ವರ್ಷಗಳ ಹಿಂದೆ ಪೀಪಲ್ಲು ಇಲ್ಲಿ ವಾಸ ಆಗಿದ್ರಂತೆ. ಸಮ್ ಆಫ್ ದಿ ಅರ್ಲಿಯೆಸ್ಟ್ ಪೀಪಲ್ ಹೂ ಲೀವ್ಡ್ ಹಿಯರ್ ವರ್ ಸ್ಕಿಲ್ಡ್ ಗ್ಯಾದರರ್ಸ್. ಅಂದರೆ ಇಲ್ಲಿದ್ದವರು ತುಂಬ ಸ್ಕಿಲ್ಡ್ ಪರ್ಸನ್ಸ್ ಆಗಿದ್ರಂತೆ. ದಟ್ ಈಸ್ ಪೀಪಲ್ ಹೂ ಗ್ಯಾದರ್ಡ್ ದೇರ್ ಫುಡ್. ಅಂದರೆ ಅವ್ರಿಗೆ ಬೇಕಾಗಿರೋ ಆಹಾರ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೋತಾ ಇದ್ರಂತೆ. ನೆಕ್ಸ್ಟು, they knew about the vast wealth of plants in the surrounding forests and collected the roots, fruits and other forest produce for their food. ಅವ್ರ ಆಹಾರಕ್ಕೋಸ್ಕರ ಅವ್ರಿಗೆ ಗೊತ್ತಿತ್ತಂತೆ, ಪ್ಲ್ಯಾಂಟ್ಸೇ ನಮಗೆ ಮೂಲ ಆಹಾರದ ವಸ್ತು. ಸೊ ಅದನ್ನು ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತಿದ್ರಂತೆ. ಅವ್ರು ಬೇಕಿರೋ ವಸ್ತುಗಳನ್ನ, ಕಾಳುಗಳಾಗಿರಲಿ, ಅದರ ಬೇರ್ಗಳಾಗಿರಲಿ, ಅದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಕೋತಾ ಇದ್ರಂತೆ. ದೇ ಆಲ್ಸೋ ಹಂಟೆಡ್ ಅನಿಮಲ್ಸ್. ಅವರು ಪ್ರಾಣಿಗಳನ್ನ ಕೂಡ ಬೇಟೆ ಆಡಿದ್ರಂತೆ. ನೆಕ್ಸ್ಟು,
ನಾವು ಫೈಂಡ್ ದ ಸುಲೈಮಾನ್ ಆ್ಯಂಡ್ ಕಿರ್ತಾರ್ ಹಿಲ್ಸ್ ಟು ದ ನಾರ್ತ್ ವೆಸ್ಟ್. ನಾರ್ತ್ ವೆಸ್ಟ್ ಅಂದರೆ ಈ ರೀಜನ್ನು. ಕಿರ್ತಾರ್ ಮತ್ತು ಸುಲೈಮಾನ್ ಇಲ್ಲಿ ಬರುತ್ತೆ. ಇಲ್ಲೇನಾಗಿತ್ತು, ಸಮ್ ಆಫ್ ದ ಏರಿಯಾಸ್ ವೇರ್ ವುಮೆನ್ ಆ್ಯಂಡ್ ಮೆನ್ ಬಿಗ್ಯಾನ್ ಟು ಗ್ರೋ ಕ್ರಾಪ್ಸ್ ಸಚ್ ಆಸ್ ವೀಟ್ ಆ್ಯಂಡ್ ಬಾರ್ಲಿ ಅಬೌಟ್ 8,000 ಇಯರ್ಸ್ ಅಗೋ. 8,000 ವರ್ಷಗಳ ಹಿಂದೆ ಇಲ್ಲಿ ಫಸ್ಟು ಏನು ಮಾಡ್ತಾರೆ, ಕ್ರಾಪ್ಸ್ನ ಬೆಳೀತಾರೆ. ಯಾವುದು, ವೀಟ್ ಮತ್ತು ಬಾರ್ಲಿನ. ಇದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ವರ್ಷದ ಹಿಂದೆ ಅಂತ. 8,000 ಇಯರ್ಸ್ ಆಗೋ ಏನನ್ನ ಬೆಳೆದಿದ್ರು, ವೀಟ್ ಮತ್ತು ಬಾರ್ಲಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನರ್ಮದಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿ ಸ್ಕಿಲ್ಡ್ ಗ್ಯಾದರರ್ಸ್ ಇದ್ದರು ಮತ್ತು ಅವ್ರಿಗೆ ಗೊತ್ತಿತ್ತು ಪ್ಲ್ಯಾಂಟ್ ಆಸ್ ಅ ರಿಚ್ ಸೋರ್ಸ್ ಆಫ್ ದ ಫುಡ್, ಸೊ ದೇ ಪ್ರಿಸರ್ವ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ದಿ ಫಾರೆಸ್ಟ್ ಅಂತ. ಇಲ್ಲಿ ಕಿರ್ತಾರ್ ಮತ್ತು ಸುಲೈಮಾನ್ ಇದೆಲ್ಲಿ ಬರುತ್ತೆ, ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ನಾವು ಇಟ್ ಈಸ್ ಇನ್ ಪಾಕಿಸ್ತಾನ್ ರೀಜನ್. Okay, then are located here. People also began rearing animals like sheep, goat and cattle and lived in villages. ಇವರು ಏನು ಮಾಡ್ತಿದ್ರಂತೆ ಅಂದರೆ ಕುರಿ ಮತ್ತು ಹಸುಗಳನ್ನ ಮತ್ತು ಮೇಕೆಗಳನ್ನೆಲ್ಲ ಸಾಕ್ತಾ ಇದ್ರಂತೆ. ಲೊಕೇಟ್ ದ ಗಾರ್ಗೋ ಹಿಲ್ಸ್ ಟು ದ ನಾರ್ತ್ ಈಸ್ಟ್ ಆ್ಯಂಡ್ ದ ವಿಂಧ್ಯ ಇನ್ ದ ಸೆಂಟ್ರಲ್ ಇಂಡಿಯಾ. ಗಾರ್ಗೋ ಹಿಲ್ಸ್ ಇಲ್ಲಿದೆ, ವಿಂಧ್ಯ ಹಿಲ್ಸ್ ಇಲ್ಲಿದೆ. ದೀಸ್ ವರ್ ಸಮ್ ಅದರ್ ಏರಿಯಾಸ್ ವೇರ್ ಅಗ್ರಿಕಲ್ಚರ್ ಡೆವಲಪ್ಡ್. ಈ ರೀಜನ್ನು ಯಾವುದು, ಗಾರೋ ಹಿಲ್ಸ್ ಮತ್ತು ವಿಂಧ್ಯಾಸು. ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ, ಗಾರೋ ಹಿಲ್ಸ್ ಮತ್ತು ವಿಂಧ್ಯ ರೇಂಜಸ್ಸು. ಇಲ್ಲೇನಾಗಿರುತ್ತೆ ಅಂದರೆ ಫಸ್ಟ್ ಅಗ್ರಿಕಲ್ಚರ್ ಡೆವಲಪ್ ಆಗಿರುತ್ತೆ. ದ ಪ್ಲೇಸ್ ವೇರ್ ರೈಸ್ ವಾಸ್ ಗ್ರೋನ್ ಫಸ್ಟ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ರೈಸ್ನ ಫಸ್ಟ್ ಗ್ರೋ ಮಾಡಿದ್ರು ಅಂತ ಕೇಳಿದ್ರೆ ದಟ್ ಈಸ್ ಇನ್ ದ ವಿಂಧ್ಯಾಸ್ ರೀಜನ್. ನೆಕ್ಸ್ಟು ಟ್ರೇಸ್ ದ ರಿವರ್ ಇಂಡಸ್ ಆ್ಯಂಡ್ ಇಟ್ಸ್ ಟ್ರೈಬ್ಯೂಟರೀಸ್. ಇಂಡಸ್ ರಿವರ್ ಎಲ್ಲಿದೆ, ಲೆಟ್ಸ್ ಫೈಂಡ್ ಇಟ್ ಔಟ್. ಓಕೆ, ಇದರಲ್ಲಿ ಇಲ್ಲಿದೆ ಇಂಡಸ್ ರಿವರ್. ಇಂಡಸ್ ಇಲ್ಲಿದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಆ್ಯಂಡ್ ಇಟ್ಸ್ ಟ್ರೈಬ್ಯೂಟರೀಸ್ ಆರ್ ದ ಸ್ಮಾಲರ್ ರಿವರ್ಸ್ ದಟ್ ಫ್ಲೋ ಇನ್ ಟು ಅ ಲಾರ್ಜರ್ ರಿವರ್. ಟ್ರೈಬ್ಯೂಟರೀಸ್ ಅಂದರೆ ಇವಾಗ ಇಂಡಸ್ಸು ಈ ಥರ ಒಂದು ಲಾರ್ಜ್ ರಿವರ್ ಅಲ್ವಾ, ಇದಕ್ಕೆ ಯಾವ್ದ್ಯಾವ್ದು ಬಂದು ಸೇರ್ಕೊತವೋ ಅದೆಲ್ಲ ಟ್ರೈಬ್ಯೂಟರೀಸು. ಇನ್ನೊಂದು ಏನು ಅಂದರೆ ಇದರಿಂದ ಯಾವುದು ಹೊರಗೆ ಹಮ್ಮುತ್ತೋ ಅದು ಇದರ ಡಿಸ್ಟ್ರಿಬ್ಯೂಟರೀಸ್ ಆಗುತ್ತೆ. ಯಾವ್ದು ಇದಕ್ಕೆ ಸೇರುತ್ತೋ ಅದು ಟ್ರೈಬ್ಯೂಟರೀಸ್. ಏನು, ಟ್ರೈಬ್ಯೂಟರ್ಸ್ ಆರ್ ದ ಸ್ಮಾಲರ್ ರಿವರ್ಸ್. ಇವೆಲ್ಲ ಚಿಕ್ಕ ಚಿಕ್ಕ ರಿವರ್ಸ್ ದಟ್ ಫ್ಲೋ ಇನ್ ಟು ದ ಲಾರ್ಜರ್ ರಿವರ್. ಅವೆಲ್ಲ ಏನಾಗುತ್ತೆ, ದಿಸ್ ಹೋಲಿ ಕಾಂಟ್ರಿಬ್ಯೂಟ್ ಟು ದಿಸ್ ಲಾರ್ಜ್ ರಿವರ್. ಓಕೆ, then about 4,700 years ago some of the earliest cities flourished on the bank of this river. ಇವ್ರು ಹೇಳ್ತಿರೋ ಪ್ರಕಾರ 4,700 ಇಯರ್ಸ್ ಆಗೋ ಏನಾಗಿರುತ್ತೆ ಅಂದರೆ ಅರ್ಲಿಯೆಸ್ಟ್ ಸಿಟೀಸ್ ಫ್ಲೋರಿಶ್ ಆಗುತ್ತೆ. ಇಲ್ಲಿ ಅಂದರೆ ಇಲ್ಲಿ ಮೊದಲನೇದೇ ಸಿಟಿ ಪ್ಲ್ಯಾನ್ ಆಗಿತ್ತು, ಇಲ್ಲಿ ಒಳ್ಳೆ ಸಿಟೀಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಲೇಟರ್ ಅಬೌಟ್ 2,500 years ago cities developed on the banks of Ganga and its tributaries and along the sea coasts. ಅದಾದಮೇಲೆ 4,000 ಇಯರ್ಸ್ ಆಗೋ ಆದಮೇಲೆ ನೆಕ್ಸ್ಟ್ 2,000 ಇಯರ್ಸ್ ಆಗೋ ಎಲ್ಲಾಗುತ್ತೆ, ಈ ಗಂಗಾ ರೀಜನ್ ಮತ್ತು ಈ ಕೋಸ್ಟಲ್ ಏರಿಯಾಲೆಲ್ಲ ಸಿಟೀಸ್ ಡೆವಲಪ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಲೊಕೇಟ್ ದ ಗಂಗಾ ಆ್ಯಂಡ್ ಇಟ್ಸ್ ಟ್ರೈಬ್ಯೂಟರಿ ಕಾಲ್ಡ್ ದ ಸನ್. ಸಿ, ಇದು ಗಂಗಾ ರಿವರ್, ಇದ್ರ ಟ್ರೈಬ್ಯೂಟರಿ ಯಾವುದು, ಸನ್. In ancient times, the area along these rivers to the south of the Ganga was known as Magadha. ಸೌತ್ ಆಫ್ ಗಂಗಾ, ಇದು ಗಂಗಾಗೆ ನಾರ್ತ್ ಅಂದರೆ ಮೇಲ್ಗಡೆ ಭಾಗ, ಸೌತ್ ಅಂದರೆ ಕೆಳಗಡೆ. ಈ ಸೌತಲ್ಲಿ ಯಾವುದು ಒಂದು ಏನಿತ್ತಂತೆ, ಮಗಧ ಅನ್ನೋ ಒಂದು ಪ್ಲೇಸ್ ಇತ್ತಂತೆ. ಗಂಗಾ ವಾಸ್ ನೋನ್ ಆಸ್ ಮಗಧ. ನೌ ಲೈಯಿಂಗ್ ಇನ್ ದ ಸ್ಟೇಟ್ ಆಫ್ ಬಿಹಾರ್. ಇವಾಗ ಅದು ಬಿಹಾರ್ ಸ್ಟೇಟಲ್ಲಿ ಇರುತ್ತೆ. ನೆಕ್ಸ್ಟು its rulers were very powerful and set up a large kingdom. ಮಗಧ ಅನ್ನೋ ಪ್ಲೇಸಲ್ಲಿ ಇದ್ದಿದ್ದು ರೂಲರ್ಸ್ ಆಗಿರ್ತಾರೆ ಅವರು. ದೇ ವರ್ ವೆರಿ ಪವರ್ಫುಲ್, ಅವ್ರು ತುಂಬ ಶಕ್ತಿಶಾಲಿಗಳು ಮತ್ತು ಪವರ್ಫುಲ್ ಆಗಿರ್ತಾರೆ. ಆ್ಯಂಡ್ ದೇ ಸೆಟ್ ಅಪ್ ಅ ಲಾರ್ಜ್ ಕಿಂಗ್ಡಮ್, ಅವರೊಂದು ದೊಡ್ಡದಾದ ಸಾಮ್ರಾಜ್ಯನ ಕಟ್ಕೋತಾರೆ. ಕಿಂಗ್ಡಮ್ಸ್ ವರ್ ಸೆಟ್ ಅಪ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಆ್ಯಸ್ ವೆಲ್. ಅವರು ಅಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಪ್ಲೇಸಸ್ಗೂ ಹೋಗಿ ಅವ್ರದ್ದು ರಾಜ್ಯನ ವಿಸ್ತಾರ ಮಾಡ್ಕೋತಾರೆ. ಥ್ರೂಔಟ್ ದ ಪೀಪಲ್ ಟ್ರಾವೆಲ್ಡ್ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಸಬ್ಕಾಂಟಿನೆಂಟ್ ಟು ದ ಅನದರ್. ಅಂದರೆ ಏನಾಗ್ತಿರುತ್ತೆ ಅಂದರೆ ಅವ್ರು ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಓಡಾಡ್ತಾ ಇರ್ತಾರೆ. ದ ಹಿಲ್ಸ್ ಆ್ಯಂಡ್ ಹೈ ಮೌಂಟೇನ್ಸ್ ಇನ್ಕ್ಲೂಡಿಂಗ್ ದ ಹಿಮಾಲಯಾಸ್, ಡೆಸರ್ಟ್ಸ್, ರಿವರ್ಸ್ ಆ್ಯಂಡ್ ಸೀಸ್ ಮೇಡ್ ಜರ್ನೀಸ್ ಡೇಂಜರಸ್ ಅಟ್ ಟೈಮ್.
ಬಟ್ ನೆವರ್ ಇಂಪಾಸಿಬಲ್. ಆ ಟೈಮಲ್ಲಿ 2700 ವರ್ಷಗಳ ಹಿಂದೆ ಅಂದರೆ ಅವಾಗೇನು ಈ ಥರ ವೆಹಿಕಲ್ಸು, ಫ್ಲೈಟ್ಸು ಅದೆಲ್ಲ ಇತ್ತಾ? ಇಲ್ಲ. ಸೊ ಆಗಿನ ಕಾಲದಲ್ಲಿ ಏನು ಹಿಮಾಲಯದಂತಹ ದೊಡ್ಡ ದೊಡ್ಡ ಪರ್ವತ ಆಗಲಿ, ಡೆಸರ್ಟ್, ಮರುಭೂಮಿನ, ರಿವರ್ನ ಎಲ್ಲ ದಾಟ್ಕೊಂಡು ಜರ್ನಿ ಮಾಡೋದು ತುಂಬ ಡೇಂಜರಸ್ ಆಗಿತ್ತು. ಆದರೆ ನಾಟ್ ಇಂಪಾಸಿಬಲ್, ಆದರೆ ಅಸಾಧ್ಯವಾಗಿರಲಿಲ್ಲ, ಹೋಗ್ಬೋದಿತ್ತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು, so men and women moved in search of livelihood as also to escape from natural disasters like floods or droughts. ಇವ್ರು ಏನು ಮಾಡ್ತಿದ್ರು ಅಂದರೆ, ಮೆನ್ ಮತ್ತು ವುಮೆನ್ನು ಇವ್ರು ಆ್ಯಕ್ಚುಲಿ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಒಂದೇ ಪ್ಲೇಸಲ್ಲಿ ಸೆಟಲ್ ಆಗ್ತಾ ಇರಲಿಲ್ಲ. ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಮೂವ್ ಆಗ್ತಾ ಇರ್ತಾರೆ. ಯಾಕೆಂದರೆ ಅವರಿಗೆ ನ್ಯಾಚುರಲ್ ಡಿಸಾಸ್ಟರ್ಸ್ ಲೈಕ್ ಫ್ಲಡ್ಸ್ ಆರ್ ಡ್ರಾಟ್ಸ್, ಈಗ ಸಪೋಸ್ ಅವ್ರು ಕೋಸ್ಟಲ್ ಏರಿಯಾಸಲ್ಲಿ ಸೆಟಲ್ ಆಗ್ತಾರೆ, ಅಲ್ಲೇನೋ ಫ್ಲಡ್ಸ್ ಬಂತು ಅಂದರೆ ದೇ ಹ್ಯಾವ್ ಟು ಮೂವ್ ಫ್ರಮ್ ದಟ್ ಪ್ಲೇಸ್. ಸೊ ಈ ಥರ ಅವರು ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗ್ತಾ ಇರ್ತಾರೆ. ಸಮ್ಟೈಮ್ಸ್ ಮೆನ್ ಮಾರ್ಚ್ಡ್ ಇನ್ ಆರ್ಮೀಸ್ ಕಾನ್ಕರಿಂಗ್ ಅದರ್ಸ್ ಲ್ಯಾಂಡ್ಸ್. ಏನು ಮಾಡ್ತಿರ್ತಾರೆ ಅಂದರೆ, ಈಗ ಜನಗಳಂದರೆ ಅವರು ಒಂದೊಂದು ಗುಂಪಲ್ಲಿ ಇರ್ತಾರೆ. ಅವ್ರು ಏನು ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲಿ ಜನಗಳ ಮೇಲೆ ಯುದ್ಧ ಥರ ಮಾಡಿ ಅವ್ರ ಜಾಗನೆಲ್ಲ ಅಕ್ವೈರ್ ಮಾಡ್ಕೊಂಡು ಹಂಗೆ ಅವ್ರನ್ನು ಇವ್ರ ಕಡೆ ಸೇರಿಸ್ಕೊಂಡು ಇವ್ರು ಹೇಳ್ದಂಗೆ ಕೇಳೋ ಥರ ಮಾಡ್ಕೊಳ್ಳೋದು, ಹಾಗೆಲ್ಲ ಮಾಡ್ತಾ ಇರ್ತಾರೆ. Besides, merchants traveled with caravanas or ships carrying valuable goods from place to place. ಇದು ಕಾಡಲ್ಲಿದ್ದ ಜನಗಳ ದಿನಚರಿ. ಆದರೆ ಇನ್ನು ನೆಕ್ಸ್ಟು ಮರ್ಚೆಂಟ್ಸ್ ಏನು ಮಾಡ್ತಾ ಇರ್ತಾರೆ ಅಂದರೆ, ಕೆಲವರಿಗೆ ಟ್ರಾವೆಲಿಂಗ್ ಇರುತ್ತಲ್ಲ, ಅವ್ರೇನು ಮಾಡ್ತಿರ್ತಾರೆ ಅಂದರೆ, ಅವರು ಇಲ್ಲಿರೋ ವಸ್ತುಗಳನ್ನ ತೊಗೊಂಡೋಗಿ ಬೇರೆ ಕಡೆ ಮಾರೋದು, ಅಲ್ಲಿರೋ ವಸ್ತುಗಳನ್ನ ತಂದು ಇಲ್ಲಿ ಮಾರೋದು, ಈ ಥರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಆ್ಯಂಡ್ ರಿಲಿಜಿಯಸ್ ಟೀಚರ್ಸ್ ವಾಕ್ಡ್ ಫ್ರಮ್ ವಿಲೇಜ್ ಟು ವಿಲೇಜ್. ಈ ಕೆಲವರಿಗೆ ತಮ್ಮ ಧರ್ಮದ ಬಗ್ಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಂತಿರುತ್ತೆ. ಅವ್ರೇನು ಮಾಡ್ತಾರೆ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಹಂಗೆ ಹಳ್ಳಿಗಳ ಮೇಲೆ ಓಡಾಡ್ತಾ ಹೋಗ್ತಾ ಇರ್ತಾರೆ. ಟೌನ್ ಟು ಟೌನ್, ಸ್ಟಾಪಿಂಗ್ ಟು ಆಫರ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಅಡ್ವೈಸ್ ಆನ್ ದಿ ವೇ. ಅಲ್ಲಿ ಟೌನ್ಗಳಲ್ಲಿ, ವಿಲೇಜ್ಗಳಲ್ಲಿ ಅಲ್ಲಲ್ಲೇ ನಿಂತು ಅವ್ರ ಧರ್ಮದ ಬಗ್ಗೆ ಅಥವಾ ಏನಾದರೂ ಅವ್ರದ್ದು ಪ್ರೀಚಸ್ ಇರುತ್ತಲ್ಲ, ಅದನ್ನೆಲ್ಲ ಹೇಳ್ತಾ ಹೋಗ್ತಾ ಇರ್ತಾರೆ. ಫೈನಲಿ ಸಮ್ ಪೀಪಲ್ ಪರ್ಹ್ಯಾಪ್ಸ್ ಟ್ರಾವೆಲ್ಡ್ driven by a spirit of adventure, wanting to discover new and exciting places. All this led to the sharing of ideas between people. ಕೆಲವರಿಗೆ ಟ್ರಾವೆಲಿಂಗ್ ಫ್ರೆಕ್ ಅಂತಾರಲ್ಲ, ಅದಿಟ್ಕೊಂಡು ಓಡಾಡ್ತಿರ್ತಾರೆ. ಇನ್ನು ಕೆಲವರು ಹೊಸ ಪ್ಲೇಸ್ ಹೆಂಗಿರುತ್ತೆ ನೋಡಬೇಕು, ಅಡ್ವೆಂಚರ್ನ ಫೀಲ್ ಮಾಡಬೇಕು ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಲೆಟ್ಸ್ ಕನ್ಕ್ಲೂಡ್ ಹಿಯರ್. ರಿಮೈನಿಂಗ್ ಪಾರ್ಟ್ ವಿಲ್ ಶೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇನ್ನಿಷ್ಟಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.